ಹಾಯ್ ಫ್ರೆಂಡ್ಸ್, ಇನ್ನು 2 ದಿನ ಬಾಕಿ ಐತಿ ಇಂಡಿಯಾ ಮತ್ತು ನ್ಯೂಜಿಲ್ಯಾಂಡ್ ಫೈನಲ್ ಮ್ಯಾಚ್ ನೋಡೋದಕ್ಕೆ. ಎಲ್ಲರೂ ಕಾಯ್ತಾ ಇದ್ದೀರಿ. ಅದ್ರೊಳಗೆ ಯಾರು ಗೆಲ್ಬೋದು ಮೋಸ್ಟ್ಲಿ ನೋಡೋನು. ಆದ್ರೆ ನಮ್ಮ ಇಂಡಿಯಾದವ್ರು ಗೆಲ್ಬೋದು ಈ ಸಲ ಕಪ್ ನೋಡೋನು. ನಮ್ಮ ಇಂಡಿಯಾದವ್ರು ಪ್ಲೇಯಿಂಗ್ ಎಲೆವೆನ್ ನೋಡೋನು ಬರ್ರಿ. ಯಾರ್ಯಾರು ಆಡ್ತಾರೆ ಯಾರ್ಯಾರೆಲ್ಲ ನೋಡೋನು ಬರ್ರಿ. ಮೊದಲು ನಮ್ಮ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗಿ ಅವ್ರು ಆಡ್ತಾರ. ಆಮೇಲೆ ಗಿರ್ಲ್ ಅವರು ಆಡ್ತಾರ. ಆಮೇಲೆ ವಿರಾಟ್ ಕೊಹ್ಲಿ ಅವರು ಆಡ್ತಾರ. ಶ್ರೇಯಸ್ ಅಯ್ಯರ್ ಆಡ್ತಾರ. ಅಕ್ಷರ್ ಪಟೇಲ್, KL ರಾಹುಲ್, ಹಾರ್ದಿಕ್ ಪಾಂಡ್ಯ, ರವೀಂದ್ರ ಜಡೇಜಾ, ಮೊಹಮ್ಮದ್ ಶಮಿ, ಕುಲ್ದೀಪ್ ಯಾದವ್, ವರುಣ್ ಚಕ್ರವರ್ತಿ ಈ ಥರ ಪ್ಲೇಯರ್ ಅದಾರ. ಎಲ್ಲರೂ ಆಡ್ತಾರೆ ಒಳಗೆ. ಮೋಸ್ಟ್ಲಿ ಬಾಲಿಂಗ್ ಅದು ಚೆನ್ನಾಗಿ ಮಾಡ್ತಾರೆ. ನೋಡೋಣ ಅದ್ರೊಳಗೆ ಯಾರ್ಯಾರು ಆಡ್ತಾರೆ ಯಾರ್ಯಾರಿಲ್ಲ. ಇಷ್ಟು ಮಂದಿ ಹತ್ರ ಆಡ್ತಾರೆ ಪ್ಲೇಯಿಂಗ್ ಎಲೆವೆನ್ ಒಳಗೆ. ಮ್ಯಾಚ್ ಇದ್ರು ಯಾವ ಹೆಸರು ಹೇಳಿ ಅದ್ರೊಳಗೆ ಆಡ್ತಾರೆ. ಅವ ಇನ್ನೊಬ್ಬ ಬೇರೆದವ ಮಾಡಿದ್ರೆ ಅದ್ರೊಳಗೆ ಬುಮ್ರಾ ಆಡ್ತಾನತ್ರಿ. ಬುಮ್ರಾ ಆಡೋದೇ ಇಲ್ಲ ಅದ್ರೊಳಗೆ. ಸುಮ್ಮನೆ ಹೇಳಕತ್ತಾನವ ಫೇಕ. ಬುಮ್ರಾ ಆಡ್ತಾನತ್ರಿ. ಬುಮ್ರಾಗ ಇಂಜುರಿ ಆಗಿ ಹೊರಗೆ ಹೋಗ್ಯಾನವ. ಅದಕ್ಕೆ ಈ ಸರಿ ಇವೇ ಪ್ಲೇಯರ್ ಮೊದಲು ಆಡಿದ್ದು ಅವೇ ಪ್ಲೇಯರ್ ಫೈನಲ್ ಮ್ಯಾಚ್ ಅವೇ ಆಡ್ತಾರೆ ಅವರು. ನೋಡೋಣ ಅದ್ರೊಳಗೆ. ಮೊದಲು ರೋಹಿತ್ ಶರ್ಮಾ ಅವರು, ಗಿರ್ಲ್ ಅವರು ಓಪನಿಂಗ್ ಬರ್ತಾರೆ. ಅವರು ಓಪನಿಂಗ್ ಬಂದ ಮ್ಯಾಗ ನಿಂತು ಆಡ್ಬೇಕ್ರಿ. ಸ್ವಲ್ಪ ಕ್ರೀಜಿನಾಗ ನಿಂತು ಆಡಿದ್ರೆ ಒಂದಿಷ್ಟು ರನ್ ಹೊಡೆದ್ರಂದ್ರೆ ಒಂದು ಭಾಳ ಏನಿಲ್ರಿ, ಒಂದು 80-89 ರನ್ ಹೊಡೆದ್ರಂದ್ರೆ ಪವರ್ ಪ್ಲೇದಾಗ ಮುಂದೆ ಸಣ್ಣಗೆ ಕಟುಕುಟು ಆಡ್ಕೊತ ನಡೆದ್ರೆ ಮ್ಯಾಚ್ ಸಣ್ಣ ಒಯ್ದು ಬಿಡ್ತೇವೆ, ಒಂದು ಲೆವೆಲಿಗೆ ಒಯ್ದು ಬಿಡ್ತೇವೆ. ಅವ್ರು ನಿಂತು ಆಡವಲ್ರಿ, ಬಡ ಹೊಡ್ಯಾಕೆ ಹೋಗ್ಕರಿ. ಕ್ಯಾಚ್ ಮೊನ್ನೆ ನ್ಯೂಜಿಲ್ಯಾಂಡ್ದವ್ರು ಹೆಂಗೆ ಕ್ಯಾಚ್ ಹಿಡಿದ್ರಿ ಅವನು. ಒಂದೊಂದೇ ಕೈಯಾಗ ಹಿಡ್ಯಾರಿ. ಹಿಂಗೆ ಮಾಡಿ ಹಿಂಗೆ ಬರೋದ್ರಿ ಬಾಲ ಒಂದೇ ಕೈಯಾಗ ಹಿಡ್ಯಾರಿ ಕ್ಯಾಚ್. ಅದೇ ರೀತಿ ಹಿಂಗೆ ಹೊಡ್ಕೊತ ಕೂತಾರ ಸೀದಾ ಕ್ಯಾಚ್ ಬಾಯಾಗ ಬಡ್ದು ಹಾಕೊಂಡ್ಬಿಡ್ತಾರೆ ಕ್ಯಾಚ್ ಅವರು. ಅದೇ ಈ ಸಲ ಪ್ಲ್ಯಾನಿನ ಮ್ಯಾಗ ಆಡ್ಬೇಕು ಅವ್ರು. ಹೆಂಗೆ ಆಡ್ಬೇಕು ಹೆಂಗಿಲ್ಲ ಅಂತೇಳಿ ಅವ್ರಿಗೆ ಬಿಟ್ಟಿದ್ದವು. ಅದಾರಿ ಹೊಡೆಯವ್ರ ಹತ್ರ ರಗಡ್ ಮಂದಿ. ಮೊನ್ನೆ ವಿರಾಟ್ ಕೊಹ್ಲಿ ಅವರು ಆಸ್ಟ್ರೇಲಿಯಾ ಅವ್ರದ್ದು ಹೆಂಗೆ ಶೇಡ್ ತಿರ್ಸ್ಕೊಂಡಿದ್ರು. ಶೇಡ್ ಮ್ಯಾಗ ಶೇಡ್ ಅವನವನು ಸಿಕ್ಕಾಪಟ್ಟಿ ಸಿಟ್ಟು ಬಂದಿತ್ತು ವಿರಾಟ್ ಕೊಹ್ಲಿಗೆ. ಅದೇ ರೀತಿ ಆಸ್ಟ್ರೇಲಿಯಾ ಮ್ಯಾಗ ಸಿಟ್ಟು ಬಂದಿತ್ತು ಅವಂಗೆ. ಆ ಮ್ಯಾಚ್ 2023 ಒಳಗೆ ಸೋತಿದ್ದೇವೆ. ಇದ್ರೊಳಗೆ 2023 ಒಳಗೆ ಸೋತಿದ್ವಿ. 2025 ಒಳಗೆ ಚಾಂಪಿಯನ್ ಟ್ರೋಫಿ ಅದ್ರೊಳಗೆ ಗೆದ್ದು ಹೊರಗೆ ಹಾಕಿಬಿಟ್ಟೆವ್ರು ಆಸ್ಟ್ರೇಲಿಯಾದವ್ರಿಗೆ. ಈಗ ನ್ಯೂಜಿಲ್ಯಾಂಡ್ ವಿರುದ್ಧ ಮ್ಯಾಚ್ ಐತಿ. ನ್ಯೂಜಿಲ್ಯಾಂಡ್ ವಿರುದ್ಧ ಅದೇ ಆಸ್ಟ್ರೇಲಿಯಾ ಕೂಡ ಶೇಡ್ ಹೆಂಗೆ ತಿರ್ಸ್ಕೊಂಡಿದ್ದೀವಿ ಅದೇ ಸೇಮ್ ಸಿಟ್ಟಿಲೇ ಆಡ್ಬೇಕಲ್ಲಿ ಮ್ಯಾಚ್. ಶೇಡ್ ಹತ್ರ ಕಂಡಪಟ್ಟು ಇಡ್ಬೇಕಲ್ಲಿ ಮ್ಯಾಚ್ ಒಳಗೆ. ಮಣ್ಗಂಡು ಆಡ್ಬೇಕಲ್ಲಿ ತಿಂಡಿ ಮುರಿಯಂಗೆ. ನಮ್ಮ ವಿರಾಟ್ ಕೊಹ್ಲಿ ಹೆಂಗೆ ಹೊಡೆದಿದ್ದಾರೆ ಆಸ್ಟ್ರೇಲಿಯಾ ಕೂಡ 84 ರನ್. ಅದೇ ರೀತಿ ಒಂದು ಇಬ್ಬರು ಸೆಂಚುರಿ ಬತ್ತಂದ್ರೆ ಮ್ಯಾಚ್ ಕಡ್ಯಾಕೆ ನೋಡ್ರಿ. ಅವ್ನಿಗೆ ಗೆಂಡಿ ಕಡಲ್ಲ ಅನ್ಬೇಕು. ಯಾರು ವಿರಾಟ್ ಕೊಹ್ಲಿ ಸೆಂಚುರಿ ಹೊಡೆದ ಯಾವ ಮುಂದೆ ನಿಂದಿರುವುದಿಲ್ಲ ಅಲ್ಲಿ. ಹಿಂಗೆ ಕಟ್ಕೊಟ್ಟು ಆಡಿದ್ರು ಚಲೋನೇ ನಮಗೂ. ಮೋಸ್ಟ್ಲಿ ರನ್ ಅದು ಬರ್ತಾವೆ ಅಲ್ಲಿ. ಆದ್ರೆ ಮೋಸ್ಟ್ಲಿ ಅವರು ಬಿಡಂಗಿಲ್ಲ ರೀ. ವಿಲಿಯಮ್ಸನ್ ಅವನು ಹೊಡಿತಾನೆ. ಅವು ಸಿಕ್ಕಾಪಟ್ಟಿ ಬ್ಯಾಟ್ಸ್ಮನ್. ಅವು ಅಣಗಡ ಹೊಡಿತಾರೆ ಅವನು. ಶ್ರೇಯಸ್ ಅಯ್ಯರ್ ಏನು ಕಡಿಮೆ ಇಲ್ರಿ. ಅವರು ಯಾವಾಗ ಕಳಿಸಿದ್ರು ನಿಂತು ಆಡ್ತಾರೆ ಅವರು. ಏನು ಅವರು ಮ್ಯಾಚ್ಬೇಕ್ರಿ ಅವ್ರಿಗೆ. ಬ್ಯಾಟಿಂಗ್ನಾಗ ಆಗತ್ರು ಅಣಗಡ ಹೊಡಿತಾರೆ ಅವನು. ಏನು ಹೊಡಿತಾರೆ ಏನು ಸುದ್ದಿ ಅಲ್ಲಿ ಮ್ಯಾಗ ಹೋಗ್ತಿರ್ತಾವ್ರಿ ಬಾಲ್ ಹೊಡೆದ್ರೆ ಅಂದ್ರೆ. ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ ಆಗಿ ಒಂದು ಸ್ವಲ್ಪ ನಿಂತು ಆಡ್ಬೇಕು. ನಿಂತು ಆಡಿದ್ರೆ ಮ್ಯಾಚ್ ಗೆಲ್ತೇವಿ. ಹಂಗೆ ದಡ ಒಮ್ಮೆ ಹೊಡ್ಯಾಕೆ ಹೋದ್ರೆ ಅದೇ ಕ್ಯಾಚ್ ಆಗ್ಬಿಡ್ತಾವೆ. ಅದೇ ನಮ್ಮ ವಿರಾಟ್ ಕೊಹ್ಲಿ ಮೊನ್ನೆ ನ್ಯೂಜಿಲ್ಯಾಂಡ್ ವಿರುದ್ಧ ಹೆಂಗೆ ಒಂದೇ ಕೈಲೇ ಕ್ಯಾಚ್ ಹಿಡ್ಬಿಟ್ಟು ನಾವು. ವಿರಾಟ್ ಕೊಹ್ಲಿ ಹೊಡೆದ ಶಟಿಗೆ ಒಂದೇ ಕೈಲೇ ಕ್ಯಾಚ್ ಹಿಡ್ಬಿಟ್ಟು ನಾವು. ಅವಾಗ ವಿರಾಟ್ ಕೊಹ್ಲಿನೇ ಗಾಬರಿ ಆಗ್ಬಿಟ್ಟು ನಾವು. ಏನಪ್ಪ ಅದು ಕ್ಯಾಚ್ ಬಲೆ ಸಿಕ್ತವ್ನ ಕೈಯಾಗ ಅಂತೇಳಿ ನಿಂತ್ಬಿಟ್ಟು ನಾವು. ವಿರಾಟ್ ಕೊಹ್ಲಿ ತಲೆನೇ ಹಾಪಾಯ್ತು ಅವ್ನು. ಏನಪ್ಪ ನಾ ಸುಮ್ಮನೆ ಹೊಡ್ಯಾಕೆ ಹೋದ್ನೆ ಅಂತೇಳಿ ಕೈಯಾಗ ಹೊಡೆದ್ಬಿಟ್ಟು ನಾವು ಕ್ಯಾಚ್ ಹಿಡ್ಬಿಟ್ಟು ನಾವು. ಯಾವ ತೆಪ್ಪರಿ ಗೆಂಡಿ ನನ್ನ ಮಗ ಅಲ್ಲ ಅವನು. ಸೀದಾ ಕೈಯಾಗ ಕ್ಯಾಚ್ ಹಿಡ್ದನ್ರಿ ಅವ. ನಮ್ಮ ಅಕ್ಷರ್ ಪಟೇಲ್ ಏನು ಕಡಿಮೆ ರೀ. ಅಕ್ಷರ್ ಪಟೇಲ್ ಯಾವಾಗ ಕಳಿಸಿದ್ರು ಅವರು ಚಲೋತ್ನಾಗ ಆಡ್ತಾರೆ ಬ್ಯಾಟಿಂಗ್. ಈಗೆಲ್ಲ ಚಲೋತ್ನಾಗ ಆಡೀರಿ. ನ್ಯೂಜಿಲ್ಯಾಂಡ್ ವಿರುದ್ಧ ಇನ್ನೊಂದು ಮ್ಯಾಚ್ ಫೈನಲ್ ಐತಿ. ಅದ್ರೊಳಗೆ ಆಡಿ ತೋರಿಸ್ಬೇಕು ಮ್ಯಾಚ್. ಅದಕ್ಕಂತಾರ ನೋಡೋಣ. ಫೈನಲ್ ಒಳಗೆ ಆಡ್ಬೇಕು. ಫೈನಲ್ ಒಳಗೆ ಆಡ್ತಿರೋ ಬಿಡ್ತಿರೋ ನಮ್ಗೆ ಗೊತ್ತಿಲ್ಲ. ಅವ್ರು ಮೋಸ್ಟ್ಲಿ ಆಡಿ ಗೆಲ್ಲಬೇಕು. ಆಮೇಲೆ KL ರಾಹುಲ್ ಅದಾರ, ಹಾರ್ದಿಕ್ ಪಾಂಡ್ಯ ಅದಾನ. ಮೊನ್ನೆ KL ರಾಹುಲ್ ಅವರು 6 ಹೊಡೆದು ಮ್ಯಾಚ್ ವಿನ್ ಮಾಡಿ ಕೊಟ್ಟಿದ್ರು ಆಸ್ಟ್ರೇಲಿಯಾ ವಿರುದ್ಧ. ಅದೇ ರೀತಿಯಾಗಿ ಕೊನೆವರೆಗೂ ನಿಂತು ಆಡಬೇಕು. 9ನೇ ತಾರೀಕಿಗೆ ಮ್ಯಾಚ್ ಐತಿ. ಅದ್ರೊಳಗೆ ಕೊನೆವರೆಗೂ ನಿಂತು ಆಡಬೇಕು. ವಿರಾಟ್ ಕೊಹ್ಲಿ ಹೆಂಗೆ ಹೇಳಿದ್ರು ಹಂಗೆ ನಿಂತು ಆಡಿದ್ರು KL ರಾಹುಲ್ ಅವರು. ಕೊನೆ ಓವರಿನಲ್ಲಿ ಒಂದೊಂದು ಬಾಲು ಪ್ರತಿಯೊಂದು ಓವರಿನಲ್ಲಿ ಒಂದೊಂದು ಬಾಲು ಹೆಂಗೆ ಆಡಬೇಕು ಹೆಂಗಿಲ್ಲ ಅಂತೇಳಿ ವಿರಾಟ್ ಕೊಹ್ಲಿ ಕಿವ್ಯಾಗ ಹೇಳಿದ್ರು ಅವರಿಗೆ. ಕಿವ್ಯಾಗ ಕೊಟ್ಟಿದ್ರು ಅವ್ರಿಗೆ. ಕಿವ್ಯಾಗ ಹೇಳೋಣ ಮಣ್ಗಂಡು ಆಡಿದ್ರು ಅವ್ರು ಬ್ಯಾಟಿಂಗಲ್ಲಿ. ಅದೇ ರೀತಿ ಚಲೋತ್ನಾಗ ಬ್ಯಾಟಿಂಗ್ ಆಡಿದ್ರು ನಮ್ಮ ಹಾರ್ದಿಕ್ ಪಾಂಡ್ಯ. ಏನು 6 ಹೊಡ್ಯಾಕತ್ತಿದ್ದ ಏನು ಸುದ್ದಿ. ತಿರುವಾಡಿ ಹೊಡ್ಯಾಕತ್ತಿದ್ದ ನಾವು 6. ಯಾರಿಗೆ ಕೇರೆ ಮಾಡಕತ್ತಿದ್ದಿಲ್ಲ ಬಾಲವ್ರಿಗೆ. ಈ ಕಡೆ ಬರೋಣ ಈ ಕಡೆ ಹೊಡ್ಯಾವ, ಆ ಕಡೆ ಬರೋಣ ಆ ಕಡೆ ಹೊಡ್ಯಾವ.
ಸುಮ್ಮ ದನ ಹೊಡೆದು ಮ್ಯಾಚ್ ವಿನ್ ಕಡ್ಯಾಕರ ಆರಿ ಸೋತ್ರ ಸೋಳೆ ಹತ್ತಿ ಅವ ನಿಂತು ರವೀಂದ್ರ ಜಡೇಜಾ ಮೊನ್ನೆ ಆಸ್ಟ್ರೇಲಿಯಾ ವಿರುದ್ಧ ಹೆಂಗ್ ಬೌಲಿಂಗ್ ಹಾಕಿದ್ರಿ, 2 ವಿಕೆಟ್ ತೆಗೆದ್ರು. ಬ್ಯಾಟಿಂಗ್ನು ಚಲೋತ್ನಾಗ ಆಡಿದ್ರು. ಬ್ಯಾಟಿಂಗ್ನಾಗ ಲಾಸ್ಟಿಗೆ ಬಂದಿದ್ರು ಅವರು. ಆದ್ರೆ ರನ್ ಅಷ್ಟೇನು ಹೊಡೆದಿಲ್ಲ ಅವರು. ಭಾಳ ಸರಿ ಹೊಡಿತಾರೆ ಅವ್ರು, ಬಿಡಂಗಿಲ್ಲ. ನಮ್ಮ ಮೊಹಮ್ಮದ್ ಶಮಿ ಅವರು ಆಸ್ಟ್ರೇಲಿಯಾ ವಿರುದ್ಧ ರೋಜಾ ಇದ್ರು ಆದ್ರೂ ಕಂಬ್ಯಾಕ್ನು ಮಾಡಿದ್ರು. ಆದ್ರೆ ಯಾಕೆ ರೋಜಾ ಮುರಿದ್ರು ಅವರು. ಏನು ಮಿಕ್ಕಿತ್ರ ಅವ್ರಿಗೆ ಬಾಲಿಂಗ್ ಹಾಕೋದ್ ಮುಂದೆ ಭಾಳ ಸ್ಪೀಡ್ ಅದು ಹಾಕಂಗೆ ಆಗಲಾಗಿತ್ತು ಅವ್ರಿಗೂ. ಆದ್ರೆ ರೋಜಾ ಮುರಿದ್ರಿ ಅವ್ರು. ಆದ್ರೆ ಹಾಕಿದ್ರು ಬಾಲಿಂಗ್ 4 ಓವರ್ ಹಾಕಿದ್ರು ಅವರು. 4 ಓವರ್ ಹಾಕಿದ್ಮ್ಯಾಗ ಅವ್ರೇನು ರೋಜಾ ಮುರಿದ್ರು. ಕುಲ್ದೀಪ್ ಯಾದವ್ ಬಾಲಿಂಗ್ ಹಾಕ್ತಾನೆ, 1 ವಿಕೆಟ್ ತೆಗಿಯಕ್ಕೆ ತಯಾರಿಲ್ಲ. ಮನಿ ಮ್ಯಾಚ್ನಾಗ ಏನು ವಿಕೆಟ್ ತೆಗೆದಿಲ್ಲ. ವರುಣ ಚಕ್ರವರ್ತಿ ಅವರು ಒಂದು 2 ವಿಕೆಟ್ ತೆಗೆದಾರ. 10 ಓವರ್ ಹಾಕಿ ಕುಲ್ದೀಪ್ ಯಾದವ್ ಅವರು 10 ಓವರ್ ಹಾಕ್ಯಾರ. 10 ಓವರಿಗೆ ಭಾಳ ಕಣ್ಣಬಿಟ್ಟು ರನ್ ಹೊಡ್ಸೊಂದಿಲ್ಲ ಅವರು. ರನ್ ಹೊಡ್ಸ್ಕೊಳಂಗಿಲ್ಲ. ಈ ನಮೂನಿ ಹೊಡ್ಕೋತಾವು. ನೋಡೋಣ ಹೆಂಗೆ ಮುಂದಿನ ನ್ಯೂಜಿಲ್ಯಾಂಡ್ ವಿರುದ್ಧ ಏನು ರನ್ ಹೊಡ್ಸ್ಕೊತಾರೆ, ಏನು ಹೊಡ್ಸ್ಕೊಂಡು ಮನೆಗೆ ಹೊಕ್ಕಾವೇನು ನೋಡೋಣ್ರಿ. ಹೆಂಗೆ ಚಲೋ ಹೊತ್ನಾಗ ಆಡಿದ್ರಂತರೂ ಮ್ಯಾಚ್ ಗೆಲ್ತೇವಿ. ಚಲೋ ಹೊತ್ನಾಗ ಏನರ ಆಡ್ಲಿಕ್ಕಪ್ಪ ಅಂತಂದ್ರೆ ಶಂಭೋ ಶಿವ ಶಿವ ಶಂಭೋ ಅಂತೇಳಿ ಮನೆಗೆ